ನೋಡಿ ಇವತ್ತು ನಾವು ನಮ್ಮ ಕಾಲೇಜ್ನ ಮುಂದೆ ಇದ್ದೀವಿ. ನಿಮ್ಗೆ ಯಾರಿಗೂ ಗೊತ್ತಿಲ್ವಲ್ಲ ನಮ್ಮ ಕ್ಯಾಂಪಸ್ ಹೇಗಿದೆ ಅಂತ. ಇಲ್ಲಿ ಹಿಂದೆ ಕಾಣ್ತಾ ಇದೆಯಲ್ಲ ಜರ್ನಲಿಸಮು, ಇದು ನಮ್ಮ ಡಿಪಾರ್ಟ್ಮೆಂಟು. ನಮ್ಮದು ಸಿಕ್ಕಾಪಟ್ಟೆ ದೊಡ್ಡ ಕ್ಯಾಂಪಸ್ ಇದು. ಆ್ಯಕ್ಚುಲಿ ಆ ಕಡೆ ಎಲ್ಲ ಫುಲ್ಲು ದೊಡ್ಡ ಕ್ಯಾಂಪಸ್ಸು. ನಿಮ್ಗೆ ಒಳಗಡೆ ಹೋದರೆ ವಿಡಿಯೋ ನೋಡಿದಾರೆಲ್ಲ ಏನೋ ಯಾವಾಗಲೂ ಲಾಲ್ಬಾಗಲ್ಲಿ ಇರ್ತೀಯಾ ಅಂತಾರೆ. ಅಂದರೆ ಸ್ಟೇಟಸ್ಗೆ ಫೋಟೋ ಹಾಕಿದಾಗ ವಿಡಿಯೋ ಹಾಕಿದಾಗ ಆ್ಯಕ್ಚುಲಿ ಇದು ನಿಮ್ಗೆ ನೋಡೋಕ್ಕೆ ಗ್ರೀನರಿ ಎಲ್ಲ ಲಾಲ್ಬಾಗ್ ಥರನೇ ಇರುತ್ತೆ, ಬಟ್ ಅದು ನಮ್ಮ ಕಾಲೇಜಿನ ಕ್ಯಾಂಪಸ್ಸು. ಸೊ ಈ ಕಡೆ ಬಂದರೆ ನಮ್ಮದು ಸಪ್ರೇಟ್ ಡಿಪಾರ್ಟ್ಮೆಂಟ್ ಇದೆ. ಇದು ಬ್ರಿಟಿಷ್ ಕಾಲದಿಂದ ಇದೆ. ನೀವು ಇಲ್ಲಿ ನೋಡ್ಬೋದು ಬೋರ್ಡ್ ಇದೆ. ಆ್ಯಕ್ಚುಲಿ ಇವತ್ತು ಏನು ಅಂತಂದರೆ ಯಾರೂ ಇಲ್ಲ. ನಾವು ನಮ್ಮ ವೀಣಕ್ಕ ಅವರ ಮಗುನ ನಾಮಕರಣಕ್ಕೆ ಹೋಗ್ತಾ ಇದ್ದೀವಿ. ಸೊ ಹಂಗಾಗಿ ಇನ್ನೊಂದ್ಸಲ ಫ್ರೀ ಟೈಮ್ ಸಿಕ್ಕರೆ ನಮ್ಮ ಒಳಗಡೆ ಇರೋ ರೇಡಿಯೋ ಮತ್ತು ಗ್ರೀನ್ ಸ್ಟುಡಿಯೋ ಲ್ಯಾಬ್ ಇದೆ, ಆಮೇಲೆ ಗ್ರೀನ್ ಸ್ಟುಡಿಯೋ ಇದೆ, ಅದೆಲ್ಲ ನಮ್ಮ ಕ್ಲಾಸಸ್ ಇದೆ, ಲೆಕ್ಚರ್ಸ್ ಆಗೋದು, ಅದೆಲ್ಲ ಇನ್ನೊಂದ್ಸಲ ತೋರಿಸ್ತೀನಿ. ಸೊ ಇದು ನಮ್ಮ ಈಗಿನ ಕ್ಯಾಂಪಸ್ಸು. ನೆಕ್ಸ್ಟು ಅಲ್ಲೊಂದು ದೊಡ್ಡ ಬಿಲ್ಡಿಂಗ್ ಆಗ್ತಿದೆ. ಒಳ್ಳೆ ಇನ್ಫ್ರಾಸ್ಟ್ರಕ್ಚರು ಜೊತೆಗೆ ಒಳ್ಳೆ ಹೈಫೈ ಬಿಲ್ಡಿಂಗ್ ಆಗ್ತಿದೆ. ಮಾಡ್ಯುಲರ್ ಟೆಕ್ನಾಲಜಿ ಯೂಸ್ ಆಗಿ ಸಿಕ್ಕಾಪಟ್ಟೆ ದೊಡ್ಡ ಬಿಲ್ಡಿಂಗ್ ಇರುತ್ತೆ. ಅದನ್ನು ನಾನು ಇನ್ನೊಂದ್ಸಲ ಒಳಗಡೆ ಹೋದಾಗ ತೋರಿಸ್ತೀನಿ. ಸೊ ಇವತ್ತು ಅದೇ ಹೇಳಿದ್ನಲ್ಲ, ಇವತ್ತು ನಾವು ಆ್ಯಕ್ಚುಲಿ ಕಾರಲ್ಲಿ ಹೋಗೋಣ ಅಂತ ಪ್ಲ್ಯಾನ್ ಮಾಡಿದ್ದು. ಸೊ ಫ್ರೆಂಡ್ಸು ಮತ್ತು ನಮ್ಮ ಸೀನಿಯರ್ಸು, ನಮ್ಮ ಜರ್ನಲಿಸಮ್ ಸ್ಟೂಡೆಂಟ್ಸು, ಇವ್ರು ಮಾತ್ರ ನಾವೆಲ್ಲ ಸೇರಿ ಹೋಗ್ತಾ ಇರೋದು. ಸೊ ನನ್ನ ಜೊತೆಗೆ ನೋಡಿ ನನ್ನ ಫ್ರೆಂಡ್ಸ್ ಇದ್ದಾರೆ ಅಲ್ಲಿ. ಬರ್ರ ಇಲ್ಲಿ ನೋಡಿ, ನನ್ನ ಕ್ಲಾಸ್ಮೇಟ್ ವೆಂಕಿ ಇದ್ದಾನೆ, ಇವಳು ನನ್ನ ಕ್ಲಾಸ್ಮೇಟು ಪ್ರೇರಣಾ, ಇನ್ನೊಂದಿಬ್ಬರು ಸಾಗರು, ರಕ್ಷಿತಾ ಬರ್ತಾ ಇದ್ದಾಳೆ, ರಮೇಶ ಬರ್ತಾ ಇದ್ದಾನೆ, ಮತ್ತು ಇನ್ನೊಂದಿಬ್ಬರು ಆಬ್ಸೆಂಟ್ ಆಗಿದ್ದಾರೆ. ಸೊ ಈಗ ಬಸ್ಸು ಬಂತು ಆಲ್ಮೋಸ್ಟು. ಸೊ ಬಸ್ಸಲ್ಲಿ ಹೋಗೋಣ. ಸೊ ಈಗ ಇಲ್ಲಿಂದ ನಾವು ಹೋಗ್ತಾ ಇರೋದು ಕೋಲಾರಕ್ಕೆ ಹೋಗಿ ಆ ಮಗುನ ನಾಮಕರಣ ಭಾಗವಹಿಸಿ ಅದನ್ನೆಲ್ಲ ಮುಗಿಸ್ಕೊಂಡು ಮತ್ತೆ ವಾಪಸ್ 2 ಗಂಟೆಗೆ ಆ ಕಡೆಯಿಂದ ಬರ್ತೀವಿ. ಸೊ ಇದರಿಂದ ವ್ಲಾಗ್ ಮಾಡೋಣ ಅಂತ. ಸೊ ಬನ್ನಿ ಹೋಗೋಣ. ಸೊ ಇದು ರೆಡಿಯಾಗಿದೆ ವೀಣಾಕ್ಕ ಅವ್ರ ಬಸ್ಸು. ಬಂದ ನೋಡು. ಎಷ್ಟೊತ್ತ ಬರೋದು? ಇಲ್ಲ 9:30 ಬಾ ಅಂದರೆ 10:30 ಬಂದಾನೆ. ನಿದ್ದೆ ಮಾಡಿದೆ ಬಾ ಹೋಗೋಣ. ಹಾಯ್ ಡ್ರೈವರ್ ಅಣ್ಣ. ನೋಡಿ ನಮ್ಮ ಸೀನಿಯರ್ಸು ಟಿ ವಿ ನೋಡ್ಕೊಂಡು ಕೂತಾರೆ. ಟಿ ವಿ ಎಲ್ಲ ಅದು ಹಾಯ್ ಮಾಡಿ, ಅಟ್ಲೀಸ್ಟ್ ಒಂದು ಹಾಯ್ ಮಾಡಿ, ಅಲೋ ಮಾಡಿ, ನೀವು ಟ್ರೈ ಮಾಡಿ ತಗೋಣ. ಹಾಯ್ ಮಾಡಿ ಹೆಂಗೆ ಓಬಿ ಬ್ರೋ. 9731 ಅಣ್ಣ ಈಗ ಬನ್ನಿ. ನೋಡಿ ಇಡೀ ಬಸ್ಸು ಒಬ್ರಿಗೋಸ್ಕರ ಕಾಯ್ತಾ ಇದೆ. ರಕ್ಷಿತಾ ಇನ್ನೂ ಬಂದಿಲ್ಲ. ಫೋನ್ ಮಾಡಿ ಇವರೆಲ್ಲ ಫೋನ್ ಮಾಡಿ ಕೇಳ್ತಾ ಇದ್ದಾರೆ. ಅವಳು ಬಂದಿದ ತಕ್ಷಣ ಎತ್ತಾಕೊಂಡು ಹೋಯ್ತಾ ಇರೋದೆ. 1 hour later 9:30 ಬರಕ್ಕೆ ಹೇಳೋರ್ದು ಅವ್ರಿಗೆ 11:30 ಬಂದವಳೆ ಅಂದ್ರೆ ಅಕ್ಕ ನಿಂಗೆ ನ್ಯೂಸ್ ಹಿಂಗೆ ಏನಾದ್ರೂ ಹೇಳ್ಬಿಟ್ರೆ ನೀನು ಇವತ್ತನೇ ಬಂದಿದ್ದೀನಿ. ಕಾರಣ Our hearts beat to the city streets. We began to feel the fire. ಸಮಯ ಆಗ್ತಾ ಇದೆ ಅಣ್ಣ. ನೀವು ಗಾಡಿ ಅಲ್ಲಿ ಅಂದ್ರಂಗೆ ರೋಡಲ್ಲಿ ಹಾಕ್ಬೋದು. 1:45 ಬೆಳಗ್ಗೆ ಬಿಟ್ಟು ರೀಚ್ ಬರ್ತಾ ಇದ್ದೀವಿ. ಮಾತಾಡಲ್ಲ ಅವನ್ನ ಓಪನ್ ಮಾಡಿ. ನಾನು ಎಂಥ ಜಾಗದಲ್ಲಿ ನಿಂತಿದ್ದೀನಿ ಗೊತ್ತಾ? ಇಲ್ಲಿ ನೋಡಿ, ಸ್ವಲ್ಪ ಯಾಮಾರಿದ್ರು ಸೈ ಅಂತ ಕೆಳಗಡೆ ಹೋಗ್ತೀನಿ ನೋಡಿ. ಈಗ ನಾವು ಕೋಲಾರದ ಗಲ್ಲಿಯಲ್ಲಿ ವೀಣಕ್ಕನ ಮಗುಗೆ ಬರ್ಡೇ ಗಿಫ್ಟ್ ತೊಗೊಳ್ಳೋಣ ಅಂದ್ಬಿಟ್ಟು ಹೋಗ್ತಾ ಇದ್ದೀವಿ. ಅಂಥ ದೊಡ್ಡ ಬೆಂಗಳೂರನ್ನು ಬಿಟ್ಟು ಎಂಥ ಒಂದು ಊರಿಗೆ ಬಂದಿದ್ದೀವಿ ಅಂದರೆ ಅಲ್ಲಿ ತೊಗೋಬೇಕಾಗಿತ್ತು. ಸೊ ಈಗ ಇಲ್ಲಿ ತೊಗೋತಾ ಇದ್ದೀವಿ. ಗೊತ್ತಿಲ್ಲ, ವೆಂಕಿ ಕರ್ಕೊಂಡು ಹೋಗ್ತಾ ಇದ್ದೇನೆ. ಏನು ಕೊಡಿಸ್ತಾನೋ ನೋಡೋಣ. ಕೋಲಾರದ ಅಂಗಡಿಗೆ ಬಂದ ಗಿಫ್ಟ್ ತೊಗೋತಾ ಇದ್ದೀವಿ. ಇಲ್ಲಿ ಕಮ್ಮಿ ಅಂತೂ ಇಲ್ಲ.
ಎಲ್ಲ ಜಾಸ್ತಿನೇ ಇದೆ. ಸೊ ಅಲ್ಲಿ ತೊಗೊಂಡಿದ್ರೆ ಇನ್ನೂ ಕಮ್ಮಿ ಆಗಿರೋದು. ಸೊ ಏನು ಗಿಫ್ಟ್ ತೊಗೋತೀವಿ ಅದನ್ನು ನಾವು ತೋರಿಸೋದು ಇಲ್ಲ, ಅದನ್ನು ಹಾಕೋದಿಲ್ಲ, ರಿವೀಲ್ ಆಗಿಬಿಡುತ್ತೆ ಆಮೇಲೆ. ಸೊ ಹಂಗಾಗಿ ಈಗ ಗಿಫ್ಟ್ ತೊಗೊಂಡು ನಾವು ಫಂಕ್ಷನ್ ಹಾಲ್ಗೆ ಹೋಗ್ತೀವಿ. ವೆಲ್ಕಮ್ ಟು ಸೆರೆಮನಿ. ಎಲ್ಲಕ್ಕ ಮಗು ಎಲ್ಲಿ? ಓ ಇಲ್ಲೇ ಇದೆಯಲ್ಲ. ಓನಮ್ಮ, ಇದೇ ಪಾಪುದು ನಾಮಕರಣ ಇವತ್ತು. ಇದಕ್ಕೆ ಬಂದಿರೋದು ನೀವು ನಾಮಕರಣ ನೋಡೋಣ ಅಂತ. ನೋಡ್ರಿ ಪಾಪ ಎಷ್ಟು ಕ್ಯೂಟ್ ಆಗೈತೆ. ಯಾರು ಏನಾರು ಮಾಡಿದ್ರೆ ನಮ್ಮ ಮಾಡಿ ನಾನು ಹೇಳ್ತೀನಿ. ಪಾಪ ನೀವು ಕತೆ ಎಲ್ಲ ಮಾಡ್ತೀರಾ ಗೊತ್ತಾಯ್ತು, ಹೆಂಗೂ ಯೂಟ್ಯೂಬ್ ಹಾಕ್ತೀರಾ ಅಲ್ವಾ? ನಿನಗೂ ಕ್ರೆಡಿಟ್ಸ್ ಕೊಡ್ತೀವಿ, ಯಾಕಂದ್ರೆ ಕ್ಯಾಮ್ರಾ ಇವರೇ ಯಾರು ಇವರಾ? ಅಕ್ಕ ಈ ಕಡೆ ನೋಡಿ ಅಕ್ಕ. ಹಾಯ್ ಮಾಡಿರೋದಾ? ಬಾಕ್ ಕೊಡು ಅವ್ರಿಗೆ, ನೀನು ಇಟ್ಕೊಂಡು. ಲಕ್ಷ್ಮಿ ಫೋನು, ಲಕ್ಷ್ಮಿ ನೋಡಿ ನೋಡಿ. ಯಾರು ಜೈ ಹಾಕೋರಿಲ್ಲ, ಬಾರೋ ಎಲ್ಲೋ ಬರೋ. ಆಫ್ ಯಾವುದು? ಹಿಂದೆ ಬರ್ರಿ. ನೋಡಿ ಆಯ್ತು. ಈಗ ಆ್ಯಕ್ಚುಲಿ ನಾವು ತುಂಬ ಲೇಟ್ ಆಗೋಯ್ತು ಇವತ್ತು. ಪನ್ನೀರ್ ಇದು ಚೆನ್ನಾಗಿದೆಯಾ? ನಾನೇ ಹೇಳಿ ಮಾಡ್ತಿರೋದು. ಹಾಂ ತಿನ್ನಿ ಸಂಕೋಚ ಇಲ್ಲದೆ ತಿನ್ಕೊಂಡು ಹೋಗಿ, ಪರವಾಗಿಲ್ಲ. ಇಲ್ಲ ಇದೊಂದ್ಸಲ ಇಲ್ಲ ಈಗ ತಿಂದ್ಬಿಟ್ಟು ಹೋಗಿ, ನಿಮ್ಗೆ ಟೈಮ್ ಆಗುತ್ತೆ ಬೆಂಗಳೂರಿಗೆ ಹೋಗೋದು. ನೀವು ಅವರಲ್ಲಿ ಪಲಾವ್ ವೇಟ್ ಮಾಡ್ತವ್ರೆ, ಬೇಗ ತಿನ್ನು, ಪಲಾವ್ ತಿನ್ನು. ಓಕೆ ಫ್ರೆಂಡ್ಸ್, ಊಟ ಮುಗಿಸ್ಕೊಂಡು ಆಮೇಲೆ ಸಿಗ್ತೀವಿ ನಿಮಗೆ, ಆಯ್ತಾ? ಉನ್ನತಿ ಗೌಡ. ಈ ಒಂದು ಹೆಸರನ್ನ ಕೇಳಕ್ಕೆ ಬೆಂಗಳೂರಿಂದ ಬಂದಿದ್ವಿ. ತುಂಬಾ ಖುಷಿ ಆಯ್ತು ಇಲ್ಲಿಗೆ ಬಂದಿರೋದಕ್ಕೆ. ಅಲ್ಲ ಇಷ್ಟೊತ್ತು ನೋಡಿದೀರ ಅಂದಮೇಲೆ ಏನೋ ಅನ್ಸಿರ್ಬೇಕು. ಅನ್ಸಿದ್ನ ಅಲ್ಲಿ ಕಾಮೆಂಟ್ ಅಲ್ಲಿ ಹಾಕ್ಬಿಡಿ, ನೋಡ್ಕೊಂತೀವಿ. ಹೊಟ್ಟೆ ಹಚ್ಕೊಂಡು ಏನೋ ತಿಂದಿರಾ ಇಲ್ಲಿವರೆಗೂ ಬಂದಿದ್ರಿ. ಎಲ್ಲೆಲ್ಲಿ ಏನೇನು ತಿಂದಿಲ್ಲ ಎಲ್ಲ ತುಂಬ್ಕೊಂಡ್ ಬಂದಾಳೆ ರಕ್ಷಿತ. ಎಲ್ಲಡಲ್ಲಿ ಬಚ್ಚಿಟ್ಕೊತಾ ಇದ್ದಾಳೆ. ಮೂರನೇದು ಬ್ಯಾಕ್ ಟು ಬ್ಯಾಕ್ ಐಸ್ ಕ್ರೀಮ್ ತಿಂತಾಳೆ ಅಂತ ಇವಳು. ಎಕ್ಸ್ಪ್ಲೋರ್ ಅಂತ ಲಾವಣ್ಯ ನೋಡು, ಒಂದು ಸೆಕೆಂಡ್ ಇದೆ ನೋಡು. ಮೂರನೇದಂತೆ. ಮೊದಲ ಐಸ್ ಕ್ರೀಮ್ ತಿನ್ನಕ್ ಆಗ್ತಾ ಇಲ್ಲ. ಮೂರನೇ ಐಸ್ ಕ್ರೀಮ್ ಅದ. ನಂಬೇಡಿ ಯಾರು. ಇಲ್ಲ ಮೂರನೇ ಐಸ್ ಕ್ರೀಮ್ ಅದ. ಎಲ್ಲಿಗೆ ಮುಗೀತೋ ಇನ್ನು ಹೊರಡದೆ. ಬರ್ರೋ, ಏನಾಯ್ತು ನೋಡು, ಪ್ರೇರಣೆ ಎಲ್ಲ ದಬಾಕೊಂತಾಳೆ ನೋಡು. ಅಟ್ಟಕ್ಕೆ ಹೋಗಿ. ಸೊ ಇಷ್ಟ ಇವತ್ತಿನ ವ್ಲಾಗು. ಹೋಗ್ತೀವಿ ಅಲ್ಲಿ ಯೂನಿವರ್ಸಿಟಿ ತಗೋ ಬನ್ನಿ, ಅದೊಂದು ಪಕ್ಕ ಯೂನಿವರ್ಸಿಟಿ ತಗೋ ಬನ್ನಿ, ತೋರಿಸ್ತೀವಲ್ಲ. ಅಲ್ಲ ಇದು ಶವರ್ ಬಾತ್ ಅಲ್ಲ, ರೈನ್ ಬಾತ್. ಹೊರಗಡೆ ಇರಬೇಕು ನೋಡಿ, ಅವಳು ಸೀಟ್ ಅದ್ರಲ್ಲೇ ಕುತ್ಕೊಂಡು ನೆನ್ಕೊಂಡು ಇವಾಗ ಬಂದವಳೆ ಇಲ್ಲಿಗೆ. ಫ್ರೆಂಚ್ ಕ್ಯಾಬಿನ್ ಬಂದವಳೆ. ಕಾಣಿಸಿಲ್ಲ, ಏನೇನು ಕಾಣಿಸಿಲ್ಲ ಅಲ್ಲ ಗುರು. ಎಲ್ಲ ಬಸ್ಸಲ್ಲಿಂದಾನೇ ನೆನ್ಕೊಂಡ್ಬಿಟ್ಟವಳು ಇವಳು. ಅವಾಗ ಕಿಟಕಿ ಇಲ್ಲ, ಬರೋ ನೀರಲ್ಲೇ ನೆನ್ಕೊಂಡ್ಬಿಟ್ಟವಳೆ. ಏನಿಲ್ಲ. ಅವ್ರದ್ದು ಟೈಮಿಂಗ್ ಇದೆ, 4 o'clock ಎಲ್ಲ ಮಖ ತೊಳ್ಕೋಬೇಕು. ಸರಿಯಾಗಿ ಮಳೆ ಬರ್ತಿತ್ತು, ಅದೇ ಟೈಮ್ಗೆ ಹಾಕೊಂಡು ಹಾಕೊಂಡ್ಬಿಟ್ಟು. ಎಂತದೂ ಇಲ್ಲ. ಇಲ್ಲಿ ನೋಡಿ, ಇಲ್ಲಿ ಚಂದ್ರ ಚಕೋರಿ ಆಗಿದ್ದಾರೆ ಇವರು. ಅಯ್ಯೋ ಹೆಂಗ್ ಮಳೆ ಬರ್ತಾ ಇದೆ ನೋಡಿ. ಅಂಕಲ್ ನೀವು ನೀನೇ ಅಲ್ವಾ? ನಮ್ಗೆಲ್ಲ ಆಗಲ್ಲ. ಹೌದಲ್ಲ? ಮಳೆ ಬಿಲ್ಲೆ ಮಳೆ ಬಿಲ್ಲೆ ಹೇಳು ಬ್ರೋ. ಗೆಳೆಯ ಬರ್ತಾನೆ ಊರಿಗೆ. ಏನ್ ಅನಿಸ್ತಾ ಇದೆ ನಿಮ್ಗೀಗ? ಚಳಿ ಆಗ್ತಿದ್ಯಾ? ನೆಂದ್ಲು ಫಸ್ಟ್ ಸ್ಟಾರ್ಟಿಂಗ್ ನೆಂದಿದೆ ನಾವು. ಆಮೇಲೆ ನಾವು ಲೈಕ್ ರೈನ್ ನೋಡೋಣ ಅಂತಾನೆ ಮುಂದೆ ಹೋದ್ವಿ. ಮುಂದೆ ಎಲ್ಲ ಕವರೇಜ್ ಎಲ್ಲ ಮಾಡ್ಕೊಂಡು ಒಳಗಡೆ ಬರೋ ಅಷ್ಟಕ್ಕೆ ನಮ್ಮ ಸೀನಿಯರ್ ಒಬ್ರು ಫುಲ್ ನೆಂದ್ಬಿಟ್ಟಿದ್ದಾರೆ ಅವರು. ಸಕ್ಕತ್ತಾಗಿದೆ ವೆದರ್ ಮಾತ್ರ. ಟ್ರಾವೆಲಿಂಗ್ ಬೆಸ್ಟ್ ವೆದರ್ ಅಂತ ಹೇಳ್ಬೋದು. ಹೌದು. ಏನ್ ಗುರು ಪ್ರೇರಣೆ ಬಗ್ಗೆ ಏನ್ ಹೇಳ್ತಿದೆ? ಇವಾಗ 3 ಐಸ್ ಕ್ರೀಮ್, 1 4 ಲಾಡು ಇಲ್ಲೇ ಅದಾವ. ಏನಿದು 3-4 ಇದೆ? ಲಾಡು ಎಲ್ಲ ಬಾಳೆಹಣ್ಣು ಎಲ್ಲ ಏನೇನು ಹಾಕ್ಕೊಂಬಂದಾಳೆ ತಿನ್ಬೇಕಂತಾಳೆ. ಐಸ್ ಕ್ರೀಮ್ 3 ಐಸ್ ಕ್ರೀಮ್ ತಿಂದಾಳೆ ಆಲ್ರೆಡಿ. ಇವಾಗ ಲಾಡು ಇದ್ರಾಗ ಹಾಕ್ಯಾಳೆ. ಹೌದಾ ಪ್ರೇರಣ? ಹೇಳಕ್ಕಾಗಲ್ಲ.
ಯಾವಾಗ ತಿಂತೀಯ ನಿನಗೆ ಗೊತ್ತಿಲ್ವಾ? ಬಟ್ ಊಟ ಅಂತೂ ಮಸ್ತಾಗಿತ್ತು. ಸೂಪರ್ ಸೂಪರ್. ಹೋಗಿದ್ದಕ್ಕೂ ಒಳ್ಳೆ ಯೋಚನ, ಒಳ್ಳೆ ಎಂಜಾಯ್, ಒಳ್ಳೆ ಫ್ರೆಂಡ್ಸ್ ಕರ್ಕೊಂಡು ಬಂದು ಜಾಲಿ.